ಎಲ್ಲ ಪ್ರೀತಿಯ ವೀಕ್ಷಕರಿಗೆ ನಮಸ್ಕಾರ. 1979ನಲ್ಲಿ ಬರೋ ತಮಿಳ್ ಸಿನಿಮಾ ಕಲ್ಯಾಣ ರಾಮನ್, ಕಮಲ್ ಹಾಸನ್ ಅವರದ್ದು ಸೂಪರ್ ಹಿಟ್ ಸಿನಿಮಾ ಅದು. ಇಳೆಯರಾಜ ಅವರು ವಂಡರ್ಫುಲ್ ಮ್ಯೂಸಿಕ್ ಮಾಡಿದರು. ಅದ್ರದ್ದು ಬ್ಯಾಕ್ಗ್ರೌಂಡ್ ಸ್ಕೋರು, ಮ್ಯೂಸಿಕ್ ಎಲ್ಲ ಸೂಪರ್ ಆಗಿತ್ತು. ಅದರ ಕನ್ನಡ ಅವತರಣಿಕೆ ಅಂದರೆ ಆ ಸಿನಿಮಾದ ರಿಮೇಕು 1992ಅಲ್ಲಿ ಬರೋದು. ಶ್ರೀರಾಮಚಂದ್ರ, ಇಲ್ಲಿ ಡಿ ಬಾಬು ಡೈರೆಕ್ಷನ್ ಮಾಡ್ತಾರೆ, ರವಿ ಸರ್ ಆ್ಯಕ್ಟ್ ಮಾಡಿದರು. ಸೂಪರ್ ಹಿಟ್ ಸಿನಿಮಾ. ಶ್ರೀರಾಮಚಂದ್ರದ ಹಾಡುಗಳು ಇವತ್ತಿಗೂ ನೀವು ಕೇಳ್ತಿರ್ತೀರಿ. ಎಲ್ಲ ಬ್ಯೂಟಿಫುಲ್ ಹಾಡು, ಒಂದಕ್ಕಿಂತ ಒಂದು ಸೂಪರ್ ಹಿಟ್ ಹಾಡುಗಳು. ಅವಾಗ ಇದು ಕೂಡ ಕ್ಯಾಸೆಟ್ ತುಂಬ ಸೇಲ್ ಆಗಿತ್ತು ಅವಾಗ. ಆ ತಮಿಳಲ್ಲಿ ಕಾದಲ್ ಒಂದಿರ್ಚಿ ಅಂತ ಒಂದು ಹಾಡಿದೆ, ಅಲ್ಲಿ ಇಳೆಯರಾಜ್ ಅವ್ರು ಮಾಡಿದ್ರು. ಅದನ್ನ ಮಲೇಸಿಯಾ ವಾಸುದೇವನ್ ಹಾಡಿರ್ತಾರೆ. ನನಗೊಂದು ಆಶ್ಚರ್ಯ ಆಗ್ಬಿಡ್ತು, ಮಲೇಸಿಯಾ ವಾಸುದೇವನು ಹಾಡಿದ್ರು, ಚೆನ್ನಾಗಿ ಹಾಡಿದ್ದಾರೆ, ಸೂಪರ್ ಹಿಟ್, ಓಕೆ. ಬಟ್ ಎಸ್ ಪಿ ಬಿ ಅವ್ರು ಯಾಕೆ ಹಾಡಿಲ್ಲ ಆ ಟೈಮಲ್ಲಿ? ಏನು ಎಸ್ ಪಿ ಬಿ ಅವರು, ಇಳೆಯರಾಜ್ ಅವರು, ಕಮಲ್, ಆ ಕಾಂಬಿನೇಷನ್ ಇರಬೇಕಿತ್ತಲ್ಲ ಅಲ್ಲಿ. ಅದು ಬೇರೆ ಥರ ಒಂದು ಪ್ಯಾಟ್ರನ್ ಹಾಡೋದು. ಆಮೇಲೆ ಗೊತ್ತಾಯ್ತು ಎಸ್ ಪಿ ಬಿ ಅವರು ಆಗ ಫಾರಿನ್ ಟೂನ್ ಇರ್ತಾರೆ, ಅವರು ಅದು ಹಾಡೋಕ್ಕಾಗಲ್ಲ, ಡೇಟ್ ಸಿಗಲ್ಲ ಅಂತೇಳಿ ಮಲೇಸಿಯನ್ ವಾಸುದೇವನ್ ಹಾಡ್ತಾರೆ. ಅದ್ಭುತವಾಗಿ ಹಾಡಿದ್ದಾರೆ. ಸಿನಿಮಾ ರಿಮೇಕು, ಆದರೆ ಹಾಡುಗಳು ಪಕ್ಕಾ ಸ್ವಮೇಕ್. ಇಲ್ಲಿ ಹಂಸಲೇಖ ಅವರು ವಂಡರ್ಫುಲ್ ಆಗಿ ಹಾಡುಗಳು ಮಾಡಿದರು. ಸುಂದರಿ ಸುಂದರಿ ಹಾಡು, ಅಲ್ಲಿ ನೋಡಿ ರವಿಚಂದ್ರನ್ ಅವರ ಮ್ಯಾನರಿಸಮ್ಗೆ ಬರ್ತಿದ್ದಾರೆ ಹಾಡು. ಕುಸುಬೂಗು ಓಲುವನಲ್ಲೇ ಅಂತ, ಅಂದರೆ ರವಿ ಸರ್ ಕುಸುಬುದು ಒಂದು ಒಳ್ಳೆ ಕಾಂಬಿನೇಷನ್. ಆ ಹಿಂದೆ ಯುಗ ಪುರುಷ, ರಣಧೀರ ಎಲ್ಲ ಬಂದಿತ್ತಲ್ಲ, ವಂಜದ ಗಂಡು ಎಲ್ಲ, ಆ ಒಂದು ಕಾಂಬಿನೇಷನ್ ಸುಮ್ಮನೆ ಕುಸುಬುಗೆ ಓಲುವನಲ್ಲೇ ಅಂತ ಬರೆದರು. ಅದು ಹಲ್ಲುಬ್ಬು ಆ ಪಾತ್ರಧಾರಿ, ಅದಕ್ಕೆ ಕುಸುಬು ಅಂತ ಆಡಿಸಿದ್ರು. ಅದೆಲ್ಲ ಸೂಪರಾಗಿ ಮಾಡಿದರು. ಇದರ ಟ್ರ್ಯಾಕ್ 4 ದಿನ ಆಡ್ತಾರೆ ಎಲ್ ಎನ್ ಶಾಸ್ತ್ರಿ ಅವರು. ಒಂದಿನ ಅಲ್ಲ, 2 ದಿನ ಅಲ್ಲ, 4 ಡೇಸ್ ಇದರ ಟ್ರ್ಯಾಕ್ ಆಡ್ತಾರೆ. ತುಂಬ ಟೈಮ್ ಕೊಟ್ಟು ಮಾಡಿದ ಹಾಡುಗಳಿದು. ಇದರ ಟ್ರ್ಯಾಕ್ ಆಡೋದು, ರೆಕಾರ್ಡಿಂಗ್ ಮಾಡೋದೆಲ್ಲ ಸ್ಟುಡಿಯೋ ಪ್ರಸಾದಲ್ಲಿ. ಎಲ್ ಎನ್ ಶಾಸ್ತ್ರಿ ಅವರು ಮನೋಹರ್ ಸರ್ ರೂಮಲ್ಲಿ ಇರ್ತಾರೆ ಆವಾಗ. ಅಲ್ಲಿಯವರೆಗೂ ಎಲ್ ಎನ್ ಶಾಸ್ತ್ರಿ ಅವರು ಮಂಡ್ಯದಿಂದ ಅಪ್ ಆ್ಯಂಡ್ ಡೌನ್ ಮಾಡೋರು, ಬಸ್ಸಲ್ಲಿ ಬರೋರು, ಟ್ರೈನಲ್ಲಿ ಬರೋರು, ಬೈಕಲ್ಲಿ ಬರೋರು. ಒಂದು ಬೈಕ್ ಇರುತ್ತೆ ಶಾಸ್ತ್ರಿ ಹತ್ರ, ಹಂಗೆ ಬರ್ತಾ ಇರ್ತಾರೆ. ಆಗ ಮನೋಹರ್ ಸರ್ನ ಕೇಳ್ತಾರೆ, ನಿಮ್ಮ ರೂಮ್ನ ಶೇರ್ ಮಾಡ್ಕೋಬೋದಾ, ಬರಲ್ಲ ಅಂತ. ಆಯ್ತು ಬನ್ನಿ ಅಂತಾರೆ. ಬನಶಂಕರಿ ಪಕ್ಕ ಇರುವಂಥ ಮೋನೋಟೈಪ್ ಅವನ ಜಾಗ ಇದೆಯಲ್ಲ, ಅಲ್ಲಿ ಕಾವೇರಿ ನಗರ ಅಂತಿದೆ, ಅಲ್ಲಿ ಆ್ಯಕ್ಚುಲಿ ಮನೋಹರ್ ಸರ್ ವಾಸ್ತವ್ಯ ಹೂಡಿರ್ತಾರೆ. ಅಲ್ಲಿಗೆ ಶಾಸ್ತ್ರಿ ಬರ್ತಾರೆ. ಆ ನಂತರ ಮನೋಹರ್ ಸರು ಶಾಸ್ತ್ರಿ ಅವರು ತುಂಬ ಕ್ಲೋಸ್ ಆಗ್ತಾರೆ. ಆಗ ಪ್ರಸಾದ್ ಸ್ಟುಡಿಯೋದಲ್ಲಿ 4 ದಿನ ಟ್ರ್ಯಾಕ್ ಆಡ್ತಾರೆ. ಅದ್ಭುತವಾಗಿ ಶಾಸ್ತ್ರಿ ಆಡಿರ್ತಾರೆ. ಎಸ್ ಟಿ ಬಿ ಅವ್ರು ಬರ್ತಾರೆ ರೆಕಾರ್ಡಿಂಗ್ ದಿನ. ಬಂದು ಶಾಸ್ತ್ರಿಯಾಗಿ ಬೆಂತಿಡ್ತಾರೆ, ತುಂಬ ಚೆನ್ನಾಗಿ ಆಡಿದಿರ ನೀವು ಅಂತ. ಯಾಕೆಂದರೆ ಸುಂದರಿ ಸುಂದರಿ ಏನು ಎಸ್ ಟಿ ಬಿ ಅವ್ರು ಆಡಿದಾರಲ್ಲ, ಅದನ್ನ ಟ್ರ್ಯಾಕ್ ಶಾಸ್ತ್ರಿ ಹಂಗೆ ಆಡಿದ್ರು. ಈ ಥರ ಬೇಕು ಅಂತ ಹೇಳ್ಬೇಕಲ್ಲ, ಆಡಿದ್ರು. ಮಲೇಸಿಯಾ ವಾಸುದೇವನ್ ಆಡಿದ್ದು ಎಸ್ ಪಿ ಬಿ ಅವ್ರು ಕೇಳಿದ್ರು, ಹಿಟ್ಟಾಗಿತ್ತು, 79 ಬಂದಿತ್ತು. ಅದು ಅದೇ ಬೇರೆ ಸಾಂಗ್, ಇದೇ ಬೇರೆ ಸಾಂಗು. ಟ್ಯೂನ್ ಯಾವುದು ಕಾಪಿ ಅಲ್ಲ, ಲಿರಿಕ್ಸ್ ಯಾವುದು ಕಾಪಿ ಅಲ್ಲ, ಸಿನಿಮಾ ಮಾತ್ರ ರಿಮೇಕು. ಇಲ್ಲಿ ಎಸ್ ಪಿ ಬಿ ಅವರು ಅದ್ಭುತವಾಗಿ ಆಡ್ತಾರೆ, ರಿಹರ್ಸಲ್ ಮಾಡ್ಕೊಂಡು ಆಡ್ತಾರೆ. ಹಾಡಿ ರೆಕಾರ್ಡಿಂಗಿಂದ ಬಂದಾಗ ಹಂಸಲೇಖ ಅವರು, ಶಾಸ್ತ್ರಿ, ಮನೋಹರ್ ಎಲ್ಲ ಕೂತಿರ್ತಾರೆ. ಆಗ ಎಸ್ ಪಿ ಬಿ ಅವ್ರು ಹೇಳ್ತಾರೆ, ಹಂಸಲೇಖ ಅವರೇ ನನಗೆ ಬಾಯಿ ನೋವಾಗ್ಬಿಡ್ತು ಅಂತ. ಅಂದರೆ ಅಂಥ ಹಾಡಲ್ವ ಅದು, ಕಷ್ಟಕರ ಹಾಡೋದು. ನಂಗೆ ಸ್ವಲ್ಪ ಬಾಯಿ ನೋವಾಗ್ಬಿಡ್ತು, ತುಂಬ ವೇರಿಯೇಷನ್ಸ್ ಇದೆ. ನಾನು ಮಲೇಸಿಯಾ ವಾಸುದೇವನ್ ಹಾಡಿದ್ದು ನಾನು ಕೇಳಿದ್ದೀನಿ, ಅದು ತುಂಬ ವೇರಿಯೇಷನ್ಸ್ ಮಾಡಿದ್ದೀರಾ, ಒಳ್ಳೆ ಲಿರಿಕ್ಸ್ ಬರೆದಿದ್ದೀರಾ, ತುಂಬ ಕಷ್ಟಕರ ಹಾಡಿದ್ದು, ನಿಮ್ಗೆ ಓಕೆ ಅಲ್ವಾ ಅಂತ ಕೇಳ್ತಾರೆ. ಓಕೆ ಸರ್ ಚೆನ್ನಾಗಿದೆ ಅಂತ, ಅಲ್ಲಿಗೆ ಓಕೆ. ಈ ರೀತಿ ತೆಲುಗುಲು ಕೂಡ ಸಿನಿಮಾ ಬಂತು ಕಲ್ಯಾಣ ರಾಮನ್. ಅದು ಎಸ್ ಪಿ ಬಿ ಅವರು ಆಡಿದವರು ಏನೋ ಗೊತ್ತಿಲ್ಲ ಹಾಡು, ಇಲ್ಲ ಅಲ್ಲೂ ಮಲೇಸಿಯಾ ವಾಸುದೇವನ್ ಆಡಿದ್ರೋ ಗೊತ್ತಿಲ್ಲ, ಅದು ಮಾಹಿತಿ ನನಗಿಲ್ಲ. ಆದರೆ ತಮಿಳಲ್ಲಿ ಆಡಿದ್ದು ಮಲೇಸಿಯಾ ವಾಸುದೇವನ್ ಅವರು. ಇಲ್ಲಿ ಒಂದೇ ದಿನದಲ್ಲಿ ಎಸ್ ಪಿ ರೆಕಾರ್ಡ್ ಮಾಡ್ತಾರೆ. ಅಲ್ಲಿ ಸುಂದರಿ ಸುಂದರಿ 2 ವರ್ಷನ್ ಇದೆ, ಭೂತವಿಲ್ಲ ಪಿಸಾಚಿ ಇಲ್ಲ, ಏನಾಯಿತು ನನಗೆ ಈ ದಿನ ಏನಾಯಿತು, ಒಂದು ರೊಮ್ಯಾಂಟಿಕ್ ಸಾಂಗ್, ಎಕ್ಸ್ಟ್ರಾಡಿನರಿ ಸಾಂಗು, ಅದು ಎಸ್ ಪಿ ಬಿ ಅವರು ಆಡೋದು. ಎಸ್ ಪಿ ಬಿ ಅವರು ಒಂದಿನದಲ್ಲಿ 16-17 ಸಾಂಗ್ಸ್ ಹಾಡಿದ್ದು ಇದೆ, ಎಕ್ಸಾಂಪಲ್ಗಳಿವೆ, ಹಾಡಿದ್ದಾರೆ. ಇಲ್ಲೂ ಕೂಡ ಬಂದು ಒಂದೇ ದಿನ ಮುಗಿಸ್ಬಿಡ್ತಾರೆ ಹಾಡುಗಳು. ಆಮೇಲೆ ಮನೋ, ಚಿತ್ರ ಎಲ್ಲರೂ ಇಲ್ಲಿ ಆಡಿದ್ದಾರೆ. ಇಲ್ಲಿ ಸಾಹಿತ್ಯದ ಬಗ್ಗೆ ನಾವು ಮಾತಾಡಬೇಕು. ಸುಂದರಿ ಸುಂದರಿ ಹಾಡಲ್ಲಿ ಒಂದು ಸಾಲು ಬರುತ್ತೆ, ದೋಣಿ ದೋಣಿ ನನ್ನ ದೋಣಿ ಹತ್ತಿ ಕೂರೆ ಕೀರವಾಣಿ ಅಂತ. ಈ ಲಿರಿಕ್ಸ್ನ ಗಾಂಧಿನಗರದ ಪಂಡಿತರು ಏನು ಹೇಳಿದ್ರಂದ್ರೆ ಅವಾಗ, ದೋಣಿ ದೋಣಿ ನನ್ನ ದೋಣಿ ಹತ್ತಿಕ್ಕುವೆ ಕೀರವಾಣಿ ಅಂತ ಹೇಳ್ಬಿಟ್ರು ಹಂಸಲೇಖ. ಹಂಸಲೇಖ ಅವರು ಕೀರವಾಣಿ ಅವರಿಗೆ ಒಂದು ಇಂಡೈರೆಕ್ಟಾಗಿ ಹೇಳಿದ್ದಾರೆ, ನಿನ್ನ ಕಳಿಸ್ಬಿಡ್ತೀನಿ ಅಂತ ಹೇಳ್ಬಿಟ್ರು ಅಂತೆಲ್ಲ. ಆಗ ಕೀರವಾಣಿಲಿ ಮ್ಯೂಸಿಕ್ ಮಾಡ್ತಾಯಿದ್ರು, ಆ ಟೈಮಲ್ಲಿ ಹಿಂಗೆ ಹೇಳಿದ್ರು ಅಂತ ಬಂದ್ಬಿಡ್ತು. ತಪ್ಪು ಮಾಹಿತಿ ಅದು. ಆಮೇಲೆ ಗೊತ್ತಾಯ್ತು ಅವರಿಗೆ, ಅದು ಹತ್ತಿ ಕೂರೆ ಕೀರವಾಣಿ. ನಾಯಕ ಸೈಕಲ್ನಿರ್ತಾನೆ, ನಾಯಕಿ ರೋಡಲ್ಲಿರ್ತಾಳೆ, ನನ್ನ ಸೈಕಲ್ಲಿ ಕೂರು ಅಂತ ಹೇಳೋದನ್ನ ದೋಣಿ ದೋಣಿ ನನ್ನ ದೋಣಿ ಹತ್ತಿ ಕೂರೆ ಕೀರವಾಣಿ. ಕೀರವಾಣಿ ಅಂತ ಹೇಳೋದು ಒಂದು ರಾಗದ ಹೆಸರು, ನಾಯಕಿನ ಹೊಗಳೋ ಥರ, ನಾಯಕಿನ ಹೊಗಳಿಕೆಯಿಂದ ಹೇಳುವಂಥ ಪದ ಅದು. ಹಾಗಾಗಿ ಅದು ಹಂಗೆ ಮಾಡಿದ್ದಾರೆ. ಅದು ಆಮೇಲೆ ಎಲ್ಲರಿಗೂ ಅದು ಅರಿವಾಗುತ್ತೆ, ಓ ಈ ಥರ ಲಿರಿಕ್ಸು ಅಂತ. ಕೆಲವೊಂದು ಲಿರಿಕ್ಸ್ ನಾವು ಕೇಳುವಾಗ ಗೊತ್ತಾಗಲ್ಲ, ಕೆಲವು ಬೇಕು ಅಂತ ಆ ಥರ ಮಾಡಿರ್ತಾರೆ. ಇನ್ನೊಂದು ಹಾಡಿದೆ, ಗಗನದಲ್ಲಿ ಮಳೆಯ ದಿನ, ಇದರಲ್ಲಿ ಬರೆದಂಥ 2 ಸಾಲು ಎಕ್ಸ್ಟ್ರಾಡಿನರಿ. ಗಿಳಿಗಳಿಗೆ ನೆರಳಾಗಿ ನೆರಳಿಗೆ ಅಲೆಯುವ ಎಲೆ. ಗಿಳಿಗಳಿಗೆ ನೆರಳಾಗಿ ಎಲೆ ಇರುತ್ತೆ, ಆ ಎಲೆಗೆ ಯಾರು ನೆರಳು ಕೊಡ್ತಾರೆ, ಆ ನೆರಳಿಗೋಸ್ಕರ ಎಲೆ ಅಲಿತಿರುತ್ತದೆ ಅಂತ ಹೇಳೋ ಒಂದು ಕವಿಯತ್ವ, ಆ ಕವಿಜ್ಞಾನ ಹಂಸಲೇಖ ಅವ್ರಿಗೆ ಹೇಗಿದೆ ನೋಡಿ. ಸಾಹಿತ್ಯದ ಕೃಷಿ ಅದ್ಭುತ ಈ ಹಾಡಲ್ಲಿ. ಸಿಕ್ಕಿದಂಥ ಎಲ್ಲ ಹಾಡುಗಳು ಸೂಪರ್ ಹಿಟ್ಟು, ಈ ಸಿನಿಮಾ ಕೂಡ ಸೂಪರ್ ಹಿಟ್ಟು. ಅಲ್ಲಿ ಕಮಲ್ ಸರು, ಇಲ್ಲಿ ರವಿ ಸರ್ ಡಬಲ್ ಆ್ಯಕ್ಟ್ ಮಾಡಿದರು. ಇಲ್ಲಿ ಇನ್ನೊಂದು ಗಮನಿಸಬೇಕಾದ ಅಂಶ ಇದೆ, ರಾಜಶೇಖರ್ ಅಂತ ಹೇಳೋರು ಸಂಭಾಷಣೆ ಬರೆದಿದ್ದಾರೆ, ಅವರಿಗೆ ಸಹಾಯಕರಾಗಿ ಉಪೇಂದ್ರ ಅವರು ಬರ್ತಾರೆ. ಶ್ರೀರಾಮಚಂದ್ರದಲ್ಲಿ ಉಪೇಂದ್ರ ಸರ್ ಕೂಡ ಕೆಲಸ ಮಾಡಿದ್ದಾರೆ ಸಂಭಾಷಣೆಗೆ, ಅವರು ಕೂಡ ಸಂಭಾಷಣೆ ಬರೆದಿದ್ದರು. ರವಿ ಸರ್ದು ಅದ್ಭುತ ಅಭಿನಯ, ಅದು 2 ಮಾತಿಲ್ಲ, ಸೂಪರಾಗಿ ಮಾಡಿದರು. ಒಂದು ಕಾಮಿಡಿಯಾಗಿ ಚೆನ್ನಾಗಿ ಮಾಡಿದರು. ರೀ ರೆಕಾರ್ಡಿಂಗ್
ಎಲ್ ಎನ್ ಶಾಸ್ತ್ರಿ ಅವರು ಇಲ್ಲಿ ಬರುವಂಥ ರೀ ರೆಕಾರ್ಡಿಂಗ್ ಆಲಾಪನ ಹಾಡಿದ್ದಾರೆ. ನೀವು ಹೆಸರು ತೋರಿಸುವಾಗ ನೋಡಿ ಗೊತ್ತಾಗುತ್ತೆ. ಅಲ್ಲಿ ಬರುವಂಥ ಒಂದು ಆಲಾಪ ಎಲ್ ಎನ್ ಶಾಸ್ತ್ರಿ ಹಾಡಿದ್ದು. ಹಂಸಲೇಖ ಅವರು ಎಷ್ಟೋ ಆಲಾಪಗಳು ರೀ ರೆಕಾರ್ಡಿಂಗಲ್ಲಿ ಬರೆದು ಶಾಸ್ತ್ರಿ ಹಾಡಿದ್ದಾರೆ. ಅದ್ಭುತವಾದ ಧ್ವನಿ ಶಾಸ್ತ್ರಿ ಅವರದ್ದು. ನೆನೆಸ್ಕೋಬೇಕು ಇವತ್ತು ಅವ್ರನ್ನ. ಹಾಗಾಗಿ ಶ್ರೀರಾಮಚಂದ್ರ ಹಾಡುಗಳನ್ನ ಕೇಳಿ ಎಂಜಾಯ್ ಮಾಡಿ. ಥ್ಯಾಂಕ್ ಯು.